अभी फ्रंट का वीडियो बना रही हूँ मैं, फ्रंट पार्ट का। तो वो है 5.5 ही मैं ले रही हूँ शोल्डर, और आपका चेस्ट जो है 8.75 है, 9.75, 10.75 तक आप 2 इंच सीम अलाउंस है। तो ये जो है 5.5, ऐसे ही यहाँ से आप स्केल में कपड़ा वेस्ट नहीं होगा। तो ऐसे मैं आपको कटिंग बता रही हूँ। ಬಟ್ಟೆ ವೇಸ್ಟ್ ಆಗ್ಲಾರಂಗೆ ನಮಗೆ ಕಟಿಂಗ್ ತೋರಿಸ್ತಾ ಇದ್ದೀನಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿದರೆ ನಾನು ಏನಾದರೂ ಹೇಳ್ತೀನಿ. ಸೊ ಇದು ಬಂದು 1/2 ಇಂಚ್ ಮಾಡಬೇಕು. ಆರ್ಮೋಲ್ ಬಂದು ಸ್ವಲ್ಪ ಒಳಗೆ ತಗೋಬೇಕು. ಸಿಂಪಲ್ ಕಟಿಂಗ್ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ, ಬಹಳ ಸಿಂಪಲ್, बहुत ही सिंपल का कटिंग। आधा इंच ही हम लोग आर्मोल लेना है, और फ्रंट बैक साइड उनका 12 इंच लेंथ है। तो अभी फ्रंट का 11.5, तो मैं सिर्फ आधा इंच कम करती हूँ। और क्रॉस बेल्ट एज यूजुअल 2.75, क्रॉस बेल्ट 2.75 ಗೆ ತಗೋಬೇಕು. ಅರ್ಧ ಇಂಚಿಗೆ ನಾನು ಫ್ರಂಟಿಂದು ಲೆಂತ್ ಅರ್ಧ ಇಂಚ್ ಕಮ್ಮಿ ಮಾಡಿದ್ದೇನೆ ಅಷ್ಟೇ. ಈ ಥರ ಲೈನ್ ಮಾಡಿಕೊಂಡು ಇದು ರೆಡಿ ಮಾಡ್ಕೋಬೇಕು. ಇದು ಫ್ರಂಟ್, ಇಲ್ಲಿ क्रॉस बेल्ट, ये फ्रंट पोर्शन है और ये क्रॉस बेल्ट है। बहुत ही इजी का मेथड आपको बता रही हूँ। और यहाँ पे हम लोग डाट लेना है, 1 इंच का डाट हम लोग यहाँ पे रखना है। यहाँ से यहाँ 2 इंच रखना है, यहाँ से भी ये 2 इंच रहा है। लेकिन यहाँ पे मैंने आपको बताया था जब शोल्डर 5.5 रहेगा तो यहाँ पे 2.5 ही लेना है। 2.5, 3.5, 4.5, 1 इंच डाट का। तो ये भी 2 इंच ऐसे पूरा लेना, और ये ऐसा मार्क करना है। ये हो गया। फिर आप लोगों को बताया था कि ये यहाँ से यहाँ पार्ट में टच, ये आप लोग अंदर से, और ये भी ಇದು ಎಗ್ ಶೇಪ್ ಬರಬೇಕು. ಸೊ ನಾನು ನಿಮ್ಗೆ ಹೇಳಿದ್ದೆ ಇದು ಲೆಂತ್, ಇದು ಫ್ರಂಟ್ ಪಾರ್ಟ್, ಕ್ರಾಸ್ ಬೆಲ್ಟು, ಆ್ಯಂಡ್ ನಾನು ನಿಮ್ಗೆ ಇಲ್ಲಿಂದ ಇಲ್ಲಿ 1 ಇಂಚು, ಇಲ್ಲಿಂದ 2 ಇಂಚು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದೇನೆ ನಾನು. ಇಲ್ಲಿಂದ ಇಲ್ಲಿ 2.5 ತೊಗೊಂಡಿದ್ದೇನೆ. ಅದಕ್ಕಂದರೆ ಶೋಲ್ಡರ್ 5.5 ಇದ್ದರೆ ನಾವು 2.5 ಮಾಡಿದ್ರೇ ಕರೆಕ್ಟಾಗಿ ನಿಮಗೆ ಮೆಜರ್ಮೆಂಟ್ ಸಿಗ್ತದೆ. ಆಮೇಲೆ ಇಲ್ಲಿ ಬಂದು ನಾನು 2 ಇಂಚ್ ಇಟ್ಟೇನಿ, 1 ಇಂಚ್ ನಿಮಗೆ ಡಾಟ್ಸಿಗೆ. ಸೊ ಇದು ಎಲ್ಲ ಇದನ್ನು ಇದ್ರದ್ದು ಅಪೋಸಿಟ್ ನೀವು ಮಾರ್ಕ್ ಮಾಡಿ ಇದನ್ನು ಈ ಥರ ಮಾರ್ಕ್ ಮಾಡಬೇಕು ಅಷ್ಟೇ, ಸಿಂಪಲ್. ಸೊ ಇದು ಆಯಿತು, ಬ್ಯಾಕ್ ಫ್ರಂಟ್ ಕ್ರಾಸ್ ಬೆಲ್ಟ್ ರೆಡಿ ಆಗಿಬಿಡ್ತು. ಇವಾಗ ನೀವು ಇದನ್ನು